ಹಾಯ್, ನಾನು ಗೀತಾ ಭಟ್, ಮಂಡಲ ಆರ್ಟಿಸ್ಟ್, ಗೀತಾಸ್ ಆರ್ಟ್ ಗ್ಯಾಲರಿಯಿಂದ. ಇವತ್ತಿನ ಟ್ಯುಟೋರಿಯಲ್ ನಲ್ಲಿ ನಾನು ರೌಂಡ್ ಟೂಲ್ ಮತ್ತೆ ಫ್ಲಾಟ್ ಟೂಲ್ ನ ಹೇಗೆ ಯೂಸ್ ಮಾಡೋದು, ಅದಕ್ಕೆ ಪೇಂಟ್ ಕನ್ಸಿಸ್ಟೆನ್ಸಿ ಹೇಗಿರ್ಬೇಕು, ಯಾವ ತರ ಪೇಂಟ್ ಕನ್ಸಿಸ್ಟೆನ್ಸಿ ಇದ್ರೆ ಡಾಟ್ ಗಳು ಹೇಗ್ ಬರುತ್ತೆ, ಅದರಿಂದ ಹೇಗೆ ನಾವು ಡಿಸೈನ್ ನ ಮಾಡೋದು, ಬೇಸಿಕ್ ನಾಲೆಜ್ ಅನ್ನ ಇವತ್ತಿನ ಟ್ಯುಟೋರಿಯಲ್ ನಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಐದು ತರದ್ದು ರೌಂಡ್ ಟೂಲ್ಸ್ ಮತ್ತೆ ಇದಿಷ್ಟು ಫ್ಲಾಟ್ ಟೂಲ್ಸ್ ಬರುತ್ತೆ. ಮೊದಲನೇದಾಗಿ ರೌಂಡ್ ಟೂಲ್ಸ್ ಅನ್ನ ಯೂಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅದರಲ್ಲಿ ರೌಂಡ್ ಟೂಲ್ಸ್ ಅನ್ನ ಯೂಸ್ ಮಾಡುವಾಗ ನಮ್ಮ ಹತ್ರ ಏನು ಇಂಕ್ ಪೇಂಟ್ ಇರುತ್ತಲ್ವಾ, ಪೇಂಟು ಅದರ ಕನ್ಸಿಸ್ಟೆನ್ಸಿ ಸರಿಯಾಗಿರೋದು ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಸರಿಯಾಗಿಲ್ಲ ಅಂದ್ರೆ ಡಾಟಿನ ಫಿನಿಶಿಂಗ್ ಮತ್ತೆ ಡಾಟಿನ ಸೈಜ್ ಎರಡರಲ್ಲೂ ಡಿಫ್ರೆನ್ಸ್ ಇರುತ್ತೆ. ಸೊ ಇವಾಗ ನಾವು ಇಷ್ಟು ಪೂರ್ತಿಯಾಗಿ ಅದ್ದಿ ನಾವು ಹೀಗೆ ಇಟ್ಟಾಗ ಅದು ಡಾಟು ಫ್ಲಫಿಯಾಗಿ ಬರುತ್ತೆ ಮತ್ತೆ ನೀಟಾಗಿ ಕಾಣಿಸುತ್ತೆ. ಅದೇ ಸ್ವಲ್ಪ ಮಟ್ಟಿಗೆ ನಾವು ಅದ್ದಿ ಹೀಗಿಟ್ರೆ ನೋಡಿ, ಡಾಟಿನ ಸೈಜು ಸಣ್ಣ ಆಯ್ತು, ಫ್ಲಫಿನೆಸ್ ಸಣ್ಣ ಆಯ್ತು. ಹಾಗೇನೆ ಇನ್ನು ದಪ್ಪ ಇರೋ ಪೇಂಟ್ ಅನ್ನ ನಾವು ಯೂಸ್ ಮಾಡ್ಕೊಂಡ್ರೆ, ಇವಾಗ ನಾನು ಈ ಪೇಂಟಿಗಿಂತ ಇದರ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಇದೆ, ಅದರಲ್ಲಿ ನಾನು ಮಾಡಿದ್ರೆ ಫುಲ್ ನಾನು ಅದ್ದಿ ಇಟ್ರು ಸಹ ಮೊದಲಿಗಿಂತ ಸಣ್ಣ ಆಯ್ತು ನೋಡಿ. ಸೊ ಪೇಂಟ್ ಕನ್ಸಿಸ್ಟೆನ್ಸಿ ಇಷ್ಟು ದಪ್ಪ ಇದ್ರೆ ಫ್ಲಫಿನೆಸ್ ಇದ್ರಕ್ಕಿಂತ ಜಾಸ್ತಿ ಬರುತ್ತೆ ಡ್ರೈ ಆದ್ಮೇಲೆ ಕೂಡ. ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ಡ್ರೈ ಆದ್ಮೇಲೆ ಸ್ವಲ್ಪ ಫ್ಲಫಿನೆಸ್ ಕಡಿಮೆ ಆಗುತ್ತೆ. ಹೀಗೆ ನಾವು ಕಂಪ್ಲೀಟ್ ಆಗಿ ಅದ್ಕೊಂಡು ಈಗ ಇಡ್ತಾ ಹೋದ್ರೆ ಎಲ್ಲ ಡಾಟ್ಗಳು ಒಂದೇ ಸೈಜ್ ಅಲ್ಲಿ ಮತ್ತೆ ಫ್ಲಫಿನೆಸ್ ಸಹ ಒಂದೇ ಇದರಲ್ಲಿ ಬರುತ್ತೆ. ಹಾಗೇನೆ ಇದರಲ್ಲಿ ತುಂಬಾ ತರದ ಡಿಸೈನ್ ಅನ್ನ ಮಾಡಬಹುದು. ಡಿಸೈನ್ ಅಂದ್ರೆ ಡಾಟ್ ಅಲ್ಲಿ ತುಂಬಾ ತರದ ವೆರೈಟಿನ ತೋರಿಸಬಹುದು. ಅಂದ್ರೆ ಇದಕ್ಕೆ ನಾವು ಸಿಂಗಲ್ ಡಾಟ್ ಅಂತೀವಲ್ಲ, ಸಿಂಗಲ್ ಡಾಟ್ ಇಡುವಾಗ ಒಂದ್ಸಲ ಡಿಪ್ ಮಾಡಿ ಒಂದ್ಸಲ ಇಡ್ಬೇಕಷ್ಟೇ. ಇವಾಗ ನಾನು ತೋರಿಸ್ತಿರೋದು ವಾಕಿಂಗ್ ಡಾಟ್ಸ್ ಅಥವಾ ರನ್ನಿಂಗ್ ಡಾಟ್ಸ್. ಅದು ಹೀಗೆ ಇರುತ್ತೆ ನೋಡಿ, ಒಂದ್ಸಲ ಅದ್ದಿದ ಮೇಲೆ ಮತ್ತೆ ಅದ್ದೋದಿಲ್ಲ, ಅದನ್ನೇ ಹೀಗೆ ವಾಕ್ ಮಾಡ್ಕೊಂಡು ಹೋದ್ರೆ ಅದರ ಸೈಜ್ಗಳು ಒಂದರಿಂದ ಒಂದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಪದೇ ಪದೇ ಡಿಪ್ ಮಾಡ್ಬೇಕು ಅಂತಿಲ್ಲ, ಒಂದ್ಸಲ ಡಿಪ್ ಮಾಡಿ ಹೀಗೆ ಇಟ್ಟು ಅದನ್ನೇ ವಾಕ್ ಮಾಡ್ಕೊಂಡು ಹೋದ್ರೆ ಸೈಜು ಸಣ್ಣ ಆಗ್ತಾ ಹೋಗುತ್ತೆ, ಮತ್ತೆ ಪದೇ ಪದೇ ಡಿಪ್ ಮಾಡೋದಿರೋದಿಲ್ಲ. ಇದಕ್ಕೆ ವಾಕಿಂಗ್ ಡಾಟ್ಸ್ ಅಥವಾ ರನ್ನಿಂಗ್ ಡಾಟ್ಸ್ ಅಂತಾರೆ. ಆಮೇಲೆ ಈ ರೌಂಡ್ ಟೂಲ್ಸ್ ಅಲ್ಲೇ ಸಹ ನಾವು ಸ್ಟ್ರೋಕ್ ಅನ್ನು ಕೂಡ ಮಾಡಬಹುದು. ಸ್ಟ್ರೋಕ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಹೀಗಿಟ್ಕೊಂಡು ಸೀದಾ ಎಳ್ಕೊಂಡು ಹೋದ್ರೆ ನೋಡಿ, ನಮ್ದು ವಾಕಿಂಗ್ ಡಾಟ್ಸ್ ಅಲ್ಲಿ ಹೇಗೆ ಸೈಜ್ ಕಮ್ಮಿ ಆಯ್ತಾ ಹೋಯ್ತೋ ಹಾಗೇನೆ ಸ್ಟ್ರೋಕ್ಸ್ ಅಲ್ಲಿ ಕೂಡ ಹಾಗೆ ಆಗುತ್ತೆ. ಇದು ಈ ತರ ಮಾಡ್ಬೇಕು ಅಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ಯಾಕಂದ್ರೆ ಇಲ್ಲ ಅಂದ್ರೆ ನಾವು ಹೀಗ್ ಮಾಡ್ಕೊಂಡು ಹೋದಾಗ ಅದು ಸೀದಾ ಹೀಗಾಗುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಹೀಗಾಗುತ್ತೆ. ಅದು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದಾಗ ಈ ತರ ಪರ್ಫೆಕ್ಟ್ ಆಗಿ ಬರುತ್ತೆ. ಇಲ್ಲ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪರ್ಫೆಕ್ಷನ್ ತೋರ್ಸೋಕೆ ಕಷ್ಟ ಆಗತ್ತೆ ಅಂತ ಆದ್ರೆ ಹೀಗೆ ಒಂದ್ ಡಾಟ್ ಇಟ್ಕೊಂಡು ಅದಕ್ಕೆ ಇನ್ನೊಂದು ರೌಂಡ್ ಡಾಟು ಇನ್ನೊಂದು ಚಿಕ್ಕದ ಸೈಜ್ ನ ತಗೊಂಡು ಸ್ವಲ್ಪ ಹೀಗೆ ಮಾಡಿ ಅದನ್ನ ಹೀಗೆ ಇದರಿಂದ ಈ ತರ ಮಾಡಿ ಫಿನಿಶಿಂಗ್ ಕೊಡ್ಬಹುದು. ಬಟ್ ಇದು ತುಂಬಾ ಟೈಮ್ ಕನ್ಸ್ಯೂಮಿಂಗ್. ಸ್ಟಾರ್ಟಿಂಗ್ ಅಲ್ಲಿ ಇದೇ ತರ ನಾನ್ ಮಾಡಿದ್ದು ಕೂಡ ಹೀಗೇನೆ. ಸ್ಟಾರ್ಟಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೋತಾ ಇದು ಪರ್ಫೆಕ್ಷನ್ ಬರುತ್ತೆ ಮತ್ತೆ ನೀಟಾಗಿ ಬರುತ್ತೆ. ಇದು ಬ್ರಷ್ ಅಲ್ಲಿ ಸ್ಟ್ರೋಕು, ಸಾರಿ ರೌಂಡ್ ಟೂಲ್ ಅಲ್ಲಿ ಸ್ಟ್ರೋಕು ಮತ್ತೆ ರೌಂಡ್ ಟೂಲ್ ಅಲ್ಲಿ ಡಾಟ್ಗಳು. ಇವಾಗ ಫ್ಲಾಟ್ ಟೂಲ್ ಅಲ್ಲಿ ತೋರಿಸ್ತೀನಿ. ಫ್ಲಾಟ್ ಟೂಲ್ ಅಲ್ಲಿ ನಾವು ಜಸ್ಟ್ ಡಿಪ್ ಮಾಡಿ ಅದ್ದಿದ್ರೆ ಒಂದು ಸೈಜ್ ಬಂತು, ಹೌದಾ? ಅದೇ ನಾನು ಫುಲ್ ಇಷ್ಟು ಡಿಪ್ ಮಾಡಿ ಇಟ್ಟೆ ಅಂತಾದ್ರೆ ಇದ್ರ ಮೊದಲು ತೋರಿಸಿದಾಗೆ ಇದ್ರ ಫ್ಲಫಿನೆಸ್ ಮತ್ತೆ ಇದ್ರ ಫ್ಲಫಿನೆಸ್ ಬೇರೆ. ಇನ್ನೊಂದು ಜಸ್ಟ್ ಟಚ್ ಮಾಡಿ ನಾನು ಪೂರ್ತಿಯಾಗಿ ಪ್ರೆಸ್ ಮಾಡಿದೆ ಅಂತ ಆದ್ರೆ ನೋಡಿ ಅದ್ರ ಟೈಪ್ ಹೆಂಗ್, ಸ್ಟ್ರಕ್ಚರ್ ಮತ್ತೆ ಟೆಕ್ಸ್ಚರ್ ಹೇಗೆ ಬರುತ್ತೆ ಅಂತ. ನಾವು ಇದಕ್ಕೆ ಫ್ಲಾಟ್ ಟೂಲ್ ಅನ್ನ ಯೂಸ್ ಮಾಡುವಾಗ ನಾವು ಏನ್ ಪ್ರೆಷರ್ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಪೇಂಟ್ ಅಲ್ಲಿ ಡಿಪ್ ಮಾಡ್ತೀವಿ, ಎಷ್ಟು ಪ್ರೆಷರ್ ಅಲ್ಲಿ ನಾವು ಡಾಟ್ ಅನ್ನ ಇಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಯಾಕೆಂದ್ರೆ ಡಾಟ್ ಅನ್ನ ಈಗ ಸೇಮ್ ನಾನು ಫುಲ್ ಡಿಪ್ ಮಾಡ್ಕೊಂಡು ನಾನು ಜಸ್ಟ್ ಇಟ್ಟಾಗ
ಇಷ್ಟು ದೊಡ್ಡದಾಗಿ ಬಂತು. ಮತ್ತೆ ಪ್ಲಫಿನೆಸ್ ಬಂತು. ಅದೇ ನಾನು ಫುಲ್ ಡಿಪ್ ಮಾಡ್ಕೊಂಡು ಜೋರಾಗಿ ಪ್ರೆಸ್ ಮಾಡಿದೆ ಅಂತಾದ್ರೆ ಇದ್ರ ಪ್ಲಫಿನೆಸ್ ಕಮ್ಮಿ ಆಗುತ್ತೆ, ಸೈಜ್ ಅಲ್ಲೂ ಸಹ ಹೆಚ್ಚು ಕಡಿಮೆ ಆಗುತ್ತೆ. ನೋಡಿ ಇವಾಗ ನಾನು ಜೋರಾಗಿ ಪ್ರೆಸ್ ಮಾಡಿದೆಲ್ಲ, ನೋಡಿ ಇದ್ರಕ್ಕಿಂತ ಇದ್ರದ್ದು ಸೈಜ್ ಸ್ವಲ್ಪ ಜಾಸ್ತಿ ಬಂತು. ಮತ್ತೆ ಅದೇ ಹೇಳ್ದಾಗೆ ಸ್ವಲ್ಪ ಹೀಗೆ ಟಚ್ ಮಾಡಿ ಇಟ್ಟೆ ಅಂತಾದ್ರೆ ಇದ್ರ ಸ್ಟ್ರಕ್ಚರ್ ನೋಡಿ ಹೀಗೆ ಬರುತ್ತೆ, ಡಾಟ್ಸ್ ಡ್ಯಾಮೇಜ್ ಆಗುತ್ತೆ. ಜಸ್ಟ್ ಟಚ್ ಮಾಡಿ ತುಂಬಾ ಪ್ರೆಸ್ ಮಾಡಿದ್ರೆ ಡಾಟ್ಗಳು ಡ್ಯಾಮೇಜ್ ಆಗುತ್ತೆ. ನೋಡಿ ಇದ್ರಲ್ಲಿ ಫಿನಿಶಿಂಗ್ ಬರಲ್ಲ, ನಾವು ಅದಕ್ಕೆ ಡಬಲ್ ಕೆಲಸ ಆಗುತ್ತೆ. ಇನ್ನೊಂದು ನಾನು ಮತ್ತೆ ಡಿಪ್ ಮಾಡಿ ಇಡ್ಬೇಕು, ಮತ್ತೆ ಅದು ಟೈಮ್ ಕನ್ಸ್ಯೂಮಿಂಗು. ಇದು ಬೇಸಿಕ್ ಫ್ಲಾಟ್ ಟೂಲ್ಸ್ ಮತ್ತೆ ರೌಂಡ್ ಟೂಲ್ ಇಂದು. ಇದು ನೋಡಿ ಇವಾಗ ನಾನು ಇಡ್ತಾ ಸೇಮ್ ಡಿಪ್ ಮಾಡಿ ಸೇಮ್ ಇಡ್ತಾ ಹೋಗಿದ್ದಕ್ಕೆ ಎಲ್ಲ ಡಾಟ್ಗಳು ಸೇಮ್ ಸೈಜ್ ಅಲ್ಲಿ ಬಂದಿದೆ. ಹಾಗೇನೆ ಇದಕ್ಕೆ ನಾವು ಇನ್ನು ಬೇರೆ ಇದನ್ನ ಎಲಿಮೆಂಟ್ ಅನ್ನ ಆಡ್ ಮಾಡ್ಬೋದು. ಅಂದ್ರೆ ನಾವು ಚಿಕ್ಕ ಚಿಕ್ಕ ಡೀಟೇಲ್ಸ್ ಏನ್ ಕೊಡ್ತೀವಲ್ಲ, ಆ ಚಿಕ್ಕ ಚಿಕ್ಕ ಡೀಟೇಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಲುಕ್ ಚೇಂಜ್ ಆಗುತ್ತೆ. ಅದು ಹೇಗೆ ಅಂದ್ರೆ ಇವಾಗ ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಇದನ್ನ ಹಾಕಿದ್ದಕ್ಕೆ ನಾನು ವೈಟ್ ಪೇಪರ್ ತಗೊಂಡಿರೋದ್ರಿಂದ ಇದಕ್ಕೆ ಬ್ಲೂ ಅಂಡ್ ಪಿಂಕ್ ತಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ಹೀಗೆ ಇದರಲ್ಲಿ ಇದರಲ್ಲಿ ಏನು ಗ್ಯಾಪ್ ಇರುತ್ತಲ್ಲ, ಗ್ಯಾಪ್ ಇರೋದಕ್ಕೆ ನಾನು ಹೀಗೆ ಒಂದು ಚಿಕ್ಕ ಅದರಲ್ಲಿ ನಾನು ಚಿಕ್ಕ ಟೂಲ್ಸ್ ತಗೊಂಡಿದ್ದೀನಿ. ರೌಂಡ್ ಟೂಲ್ ಅಲ್ಲಿ ಫಸ್ಟ್ ಸೈಜ್ ಅನ್ನ ತಗೊಂಡಿರೋದು ನಾನು. ರೌಂಡ್ ಟೂಲ್ ಅಲ್ಲಿ ಫಸ್ಟ್ ಸೈಜ್ ತಗೊಂಡಿರೋದ್ರಲ್ಲಿ ಇಲ್ಲಿ ಇಟ್ಟಿರೋ ಗ್ಯಾಪ್ ಅಲ್ಲಿ ಚಿಕ್ಕ ಡಾಟ್ ಅನ್ನ ಪ್ಲೇಸ್ ಮಾಡ್ತಾ ಹೋದ್ರೆ ಅದರ ಲುಕ್ ಚೇಂಜ್ ಆಗುತ್ತೆ. ಇವಾಗ ಇಲ್ಲಿ ಪ್ಲೇನ್ ಡಾಟ್ಸ್ ಇರೋದಕ್ಕೂ ಮತ್ತೆ ಡಾಟ್ ಇಟ್ಟು ಮಾಡಿರೋದಕ್ಕೂ ನೋಡಿ ಡಿಫ್ರೆನ್ಸ್ ಬೇರೆ ಬೇರೆ ತೋರಿಸ್ತಾ ಇದೆ. ಮತ್ತೆ ರೌಂಡ್ ಟೂಲ್ ಅಲ್ಲಿ ನಾವು ಸ್ಟ್ರೋಕ್ಸ್ ಅನ್ನ ಹಾಕುವಾಗ ನಾವು ಹೀಗೆ ಎಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾವು ಯಾವ ಟೈಮ್ ಅಲ್ಲಿ ಅಂದ್ರೆ ನಾವು ಎಷ್ಟು ಪ್ರೆಷರ್ ಅನ್ನ ಕೊಡ್ತಾ ಇರ್ತೀವಲ್ಲ, ಅದನ್ನ ಪ್ರೆಷರ್ ಕಮ್ಮಿ ಮಾಡ್ಕೊತಾ ನಾವು ಟೂಲ್ ಅನ್ನ ಲಿಫ್ಟ್ ಮಾಡ್ತೀವಿ ಅನ್ನೋ ತುಂಬಾ ಇಂಪಾರ್ಟೆಂಟ್. ಇವಾಗ ನೋಡಿ ನಾನು ಒಂದೇ ಪ್ರೆಷರ್ ಅಲ್ಲಿ ಮಾಡ್ಕೊಂಡು ಹೋದ್ರೆ ಹೀಗೆ ಗಟ್ಟಿಯಾಗಿ ಇಷ್ಟುದ್ದ ಬಂತು. ಅದೇ ನಾನು ಹೀಗ್ ಮಾಡ್ಕೊಂಡ್ರೆ ಇದ್ರ ಎಂಡಿಂಗ್ ಶಾರ್ಪ್ನೆಸ್ ಮತ್ತೆ ಇದ್ರ ಶಾರ್ಪ್ನೆಸ್ ಎರಡು ಚೇಂಜ್ ಇರುತ್ತೆ. ನೋಡಿ ಹೀಗೆ ನೀವು ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗಿರೋದಕ್ಕೂ ಹೀಗೆ ಇಟ್ಟುಕೊಂಡು ನೋಡಿ ಇದ್ರ ಫಿನಿಶಿಂಗ್ ಶಾರ್ಪ್ನೆಸ್ ಎರಡಕ್ಕೂ ಚೇಂಜ್ ಇರುತ್ತೆ. ಮತ್ತೆ ಪ್ರೆಸ್ ಮಾಡಿ ನಾವು ಎಳ್ಕೊಂಡು ಹೋದಾಗ ಅದ್ರದ್ದು ಸೈಜ್ ಕೂಡ ಇದು ಸ್ವಲ್ಪ ಉದ್ದ ಇದೆ, ಇದು ಸ್ವಲ್ಪ ಸಣ್ಣ ಇದೆ, ಹಾಗೆ ಡಿಫ್ರೆನ್ಸ್ ಬರುತ್ತೆ. ಆಮೇಲೆ ರೌಂಡ್ ಟೂಲ್ ನಲ್ಲಿ ನಾನು ಸರ್ಕಲ್ ಅಲ್ಲಿ ಹೇಗೆ ಅಂತ ಹೇಳ್ತಾ ಇದ್ದೀನಿ. ನೋಡಿ ಸರ್ಕಲ್ ಅಲ್ಲಿ ನಾವು ಡಾಟ್ ಇಟ್ಕೊಂಡು ಹೋಗುವಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಮೊದಲ ತರನೇ ಸೇಮ್ ಕನ್ಸಿಸ್ಟೆನ್ಸಿನಲ್ಲಿ ಪೇಂಟ್ ಇದ್ದಾಗ ಒಂದೇ ತರ ಅಂದ್ರೆ ನಾವು ಫಸ್ಟ್ ಡಾಟಿಗೆ ನಾವು ಎಷ್ಟು ಡಿಪ್ ಮಾಡಿರ್ತೀವೋ ಸೆಕೆಂಡ್ ಡಾಟ್ ಸಹ ಅಷ್ಟೇ ಡಿಪ್ ಮಾಡಿ ಇಡ್ತಾ ಹೋಗ್ಬೇಕು. ಹಾಗಿದ್ದಾಗ ಈವನ್ ಆಗಿರೋ ಡಾಟ್ಗಳು ಬರುತ್ತೆ. ಇಲ್ಲ ಅಂದ್ರೆ ಡಾಟ್ ಸೈಜ್ಗಳು ಚೇಂಜ್ ಆಗುತ್ತೆ. ಮತ್ತೆ ಈ ತರ ನಾವು ರೌಂಡ್ ಅಲ್ಲಿ ಡಾಟ್ ಅನ್ನ ಪ್ಲೇಸ್ ಮಾಡ್ಕೊಂಡು ಹೋಗುವಾಗ ಪೇಂಟ್ ಕನ್ಸಿಸ್ಟೆನ್ಸಿ ತುಂಬಾ ಥಿನ್ ಆಗಿತ್ತು ಅಂತಂದ್ರೆ ಒಂದಕ್ಕೊಂದು ಡಾಟ್ಗಳು ಸ್ಪ್ರೆಡ್ ಆಗಿ ಮರ್ಜ್ ಆಗ್ಬಿಡುತ್ತೆ. ಅವಾಗ ನಮ್ಗೆ ಅದನ್ನ ರಿಪೇರಿ ಮಾಡೋಕ್ಕೂ ಕಷ್ಟ, ಅದನ್ನ ಸರಿ ಮಾಡೋಕ್ಕೂ ಅಂದ್ರೆ ಡಿಲೀಟ್ ಮಾಡಿ ಎರೇಸ್ ಮಾಡಿ ಅದನ್ನ ವಾಪಸ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ರೌಂಡ್ ಅಲ್ಲಿ ಮಾಡುವಾಗ ಇವಾಗ ಇದೊಂದು ಸೈಜ್ ಅಲ್ವಾ, ಅದೊಂದು ಸೈಜ್ ಬಿಟ್ಟು ಇನ್ನು ನಾವು ನೆಕ್ಸ್ಟ್ ಲೇಯರ್ ಅಲ್ಲಿ ಹೋಗುವಾಗ ನಾವು ಇನ್ನೊಂದು ಸೈಜಿನ ದೊಡ್ಡ ಟೂಲ್ ಅನ್ನ ನಾವು ತಗೋಬೇಕಾಗತ್ತೆ.
ಇಲ್ಲ ಅಂದ್ರೆ ಯಾಕೆಂದ್ರೆ ಸರ್ಕಲ್ ಹೇಗೆ ಒಂದ್ ಸರ್ಕಲ್ ಇಂದ ಒಂದ್ ಸರ್ಕಲ್ ಸೈಜ್ ದೊಡ್ಡ ಆಗ್ತಾ ಹೋಗುತ್ತಲ್ವಾ, ಹಾಗೆ ಡಾಟ್ ಅಲ್ಲೂ ಕೂಡ ನೋಡಿ ಹೀಗ್ ಮಾಡಿದಾಗ ನಾವು ಮೊದಲನೇ ಲೈನ್ ಅಲ್ಲಿರೋ 2 ಡಾಟ್ಗಳ ಮಧ್ಯ ಸೆಕೆಂಡ್ ಲೈನ್ ಅಲ್ಲಿ ಇಡ್ಬೇಕು. ಎರಡನೇ ಸಾಲಲ್ಲಿ ಡಾಟ್ ಅನ್ನ ಪ್ಲೇಸ್ ಮಾಡ್ಬೇಕು. ಹಾಗಿದ್ದಾಗ ಡಿಸೈನ್ ಈವನ್ ಆಗಿ ಬರುತ್ತೆ, ಮತ್ತೆ ಡಾಟ್ಗಳು ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ. ಡಿಸ್ಟೆನ್ಸ್ ಇರುತ್ತಲ್ವಾ, ಡಿಸ್ಟೆನ್ಸ್ ನೀಟಾಗಿ ಬರುತ್ತೆ. ಇವಾಗ ನಂದಿಲ್ಲಿ ಮೊದಲನೇ ಲೈನ್ ನೋಡಿ, ಇವೆರಡು ಡಾಟ್ಗಳು ಸ್ವಲ್ಪ ಸಣ್ಣ ಆಯ್ತು, ಅದರಿಂದ ಇಲ್ಲಿ ನೋಡಿ ಇಲ್ಲಿ ಡಿಫ್ರೆನ್ಸ್ ಶುರುವಾಯ್ತು. ಯಾಕಂದ್ರೆ ಇಲ್ಲಿ ತನಕ ಸರಿ ಬಂತು, ಇಲ್ಲಿ ನೆಕ್ಸ್ಟ್ ಡಾಟ್ ಅಲ್ಲಿ ಇದಕ್ಕೆ ಆಲ್ಮೋಸ್ಟ್ ನೇರವಾಗಿ ಬಂದಿದೆ, ನೆಕ್ಸ್ಟ್ ಅಲ್ಲೂ ಹಾಗೆ ಬಂದಿದೆ. ಸೊ ಹಾಗಿರುವಾಗ ನಾವು ನೆಕ್ಸ್ಟ್ ಲೈನ್ ಅನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಎಲ್ಲಾ ಡಾಟ್ಗಳು ಒಂದೇ ಸೈಜ್ ಅಲ್ಲಿ ಎಲ್ಲಾ ಲೈನ್ ಅಲ್ಲಿ ಇದ್ದಾಗ ಅದು ಸರಿ ಆಗ್ತಾ ಹೋಗುತ್ತೆ. ಈಗ ಫ್ಲಾಟ್ ಟೂಲ್ ಮತ್ತೆ ರೌಂಡ್ ಟೂಲ್ ಎರಡನ್ನೂ ಉಪಯೋಗಿಸ್ಕೊಂಡು ಒಂದು ಬೇಸಿಕ್ ಡಿಸೈನ್ ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಒಂದು ಫ್ಲಾಟ್ ಟೂಲ್ ಅಲ್ಲಿ ಒಂದು ಡಾಟ್ ಇಟ್ಟುಕೊಂಡು, ಮತ್ತೆ ನೆಕ್ಸ್ಟ್ ರೌಂಡ್ ಟೂಲ್ ಅಲ್ಲಿ ನಾನು ಬೇರೆ ಕಲರ್ ತಗೊಂಡಿದ್ದೀನಿ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ. ಎರಡನೇ ನಂಬರ್ ರೌಂಡ್ ಟೂಲ್ ಅನ್ನ ತಗೊಂಡಿದ್ದೀನಿ. ಯಾವ್ದು ಬೇಕಾದ್ರೂ ತಗೋಬಹುದು, ನಾವು ಫ್ಲಾಟ್ ಟೂಲ್ ಯಾವ್ದು ಇಟ್ಕೊಂಡಿರ್ತೀವಿ ಅದ್ರ ಮೇಲೆ. ಇದಕ್ಕೆ ನಾವು ಅಂದಾಜಲ್ಲಿ ನಾವು ಸರ್ಕಲ್ ಅಲ್ಲಿ ಮಾಡುವಾಗ ನಮ್ಗೆ ಗ್ರಿಡ್ ಲೈನ್ಸ್ ಇರುತ್ತೆ, ಇದರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೀಗೆ ಆದಷ್ಟು ಮಿಡ್ಲ್ ಅಲ್ಲಿ ಒಂದು ಲೈನ್ ಇಟ್ಟು ಅದನ್ನ ಹೀಗೆ ನೋಡಿ, ನಾನು ಅವಾಗ ಹೇಳಿದ್ದೆಲ್ಲ ವಾಕಿಂಗ್ ಡಾಟ್ಸ್ ಅಂತ, ಆ ತರ ಹೀಗೆ ಮಾಡ್ಕೊಂಡು ಹೋಗೋದು. ಒಂದಕ್ಕೆ ಒಂದು ಡಾಟ್, ಒಂದರಿಂದ ಒಂದಕ್ಕೆ ಸ್ಪೇಸು ಎಲ್ಲ ಕಡೆ ಇವನ್ ಆಗಿರ್ಬೇಕು. ಇವಾಗ ನೆಕ್ಸ್ಟ್ ತಗೋತಾ ಇದ್ದೀನಿ. ನೆಕ್ಸ್ಟ್ ನಾನು ಬೇರೆ ಕಲರ್ ತಗೋತಾ ಇದ್ದೀನಿ. ಈಗ ಈ ಮಿಡ್ಲ್ ಡಾಟ್ ಮೇಲ್ಗಡೆ ಇನ್ನೊಂದು ಅದ್ರಗಿಂತ ನೆಕ್ಸ್ಟ್ ಸೈಜ್ ಅಲ್ಲಿ ತಗೊಂಡು ಪೇಂಟ್ ಅನ್ನ ಹೀಗೆ ಅದೇ ತರ ವಾಕಿಂಗ್ ಡಾಟ್ಸ್ ಹಾಕೋದು. ಸೊ ಇದು ಬೇರೆ ಡಿಸೈನ್ ಆಯ್ತು. ಇದು ಫ್ಲಾಟ್ ಟೂಲ್ ಮತ್ತೆ ರೌಂಡ್ ಟೂಲ್ ಅಲ್ಲಿ ಬೇಸಿಕ್ ಡಿಸೈನ್ ನ ಮಾಡೋದು ಹೀಗೆ. ಇದು ಕೆಲವೊಂದಷ್ಟು ಬೇಸಿಕ್ ಡಿಸೈನ್ಗಳು ಅಷ್ಟೇ. ಇದು ರೌಂಡ್ ಟೂಲ್ ಅಲ್ಲಿ ಇಟ್ಟಿರುವಂತ ಡಾಟ್ಗಳು ಮತ್ತೆ ಫ್ಲಾಟ್ ಟೂಲ್ ಅಲ್ಲಿ ಇಟ್ಟುಕೊಂಡಿರುವಂತ ಡಾಟ್ಗಳು. ಈ ಫ್ಲಾಟ್ ಟೂಲ್ ಅನ್ನ ಹೇಗೆ ಇಟ್ಟಾಗ ಹೇಗಾಗುತ್ತೆ ಅನ್ನೋದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಇದು ಒಂದು ಫ್ಲಾಟ್ ಮತ್ತೆ ರೌಂಡ್ ಟೂಲ್ ಎರಡನ್ನೂ ಯೂಸ್ ಮಾಡ್ಕೊಂಡು ಮಾಡಿರುವಂತ ಒಂದು ಡಿಸೈನು. ಸರ್ಕಲ್ ಅಲ್ಲಿ ಹೇಗೆ ಡಾಟ್ಗಳನ್ನ ಇಡಬೇಕು, ಲೈನ್ ಅಲ್ಲಿ ಹೇಗೆ ಇಡಬೇಕು ಅನ್ನೋದನ್ನ ಹೇಳಿದೀನಿ. ಇದೇ ತರ ಸರ್ಕಲ್ ಅಲ್ಲಿ ರೌಂಡ್ ಟೂಲ್ ಇಂದ ಸಹ ಮೆಥಡ್ ಸೇಮ್ ಏನೆ. ಒಂದರಿಂದ ಒಂದ್ ಲೈನ್ ಹೋಗುವಾಗ ಸೈಜ್ ಅನ್ನ ನಾವು ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇದು ಇವತ್ತಿನ ಟ್ಯುಟೋರಿಯಲ್. ಇನ್ನು ಮುಂದಿನ ಟ್ಯುಟೋರಿಯಲ್ ನಲ್ಲಿ ಬ್ರಷ್ ಅನ್ನ ಯೂಸ್ ಮಾಡ್ಕೊಂಡು ಹೇಗೆ ಡಿಸೈನ್ ಮಾಡಬೇಕು, ಅದನ್ನ ಯೂಸ್ ಮಾಡೋದು ಹೇಗೆ, ಅದಕ್ಕೆ ಪೇಂಟ್ ಅನ್ನ ಹೇಗೆ ಬಳಸಬೇಕು, ಅದ್ರ ಕನ್ಸಿಸ್ಟೆನ್ಸಿ ಏನು ಅನ್ನೋದನ್ನ ಹೇಳ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.